ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಆ ಭಾಗದ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸ್ತಾ ಇದ್ದ ರೈತರ ಮೇಲೆ ರಮೇಶ್ ಕುಮಾರ್ ಬೆಂಬಲಿಗರು ದರ್ಪ ತೋರಿದ್ದಾರೆ. ಈ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದರ ಜೊತೆಗೆ ಬೆಳಗಾವಿಯಲ್ಲಿ ಇವತ್ತಿನಿಂದ ಅಧಿವೇಶನ ಶುರುವಾಗಿದೆ. ಏನಾಯ್ತು ಮೊದಲ ದಿನದ ಅಧಿವೇಶನದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲ ಸ್ಟೋರಿಯತ್ತ ಗಮನ ಹರಿಸೋದಾದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬೆಂಬಲಿಗರ ದರ್ಪದ ಸ್ಟೋರಿ. ಅರಣ್ಯ ಭೂಮಿ ಒತ್ತುವರಿ ಸರ್ವೆಗೆ ರೈತರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತ ಮುಖಂಡರ ಮೇಲೆಯೇ ಹಲ್ಲೆಯಾಗಿದೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ನಡೆದಂತ ಭಾರಿ ಹೈ ಡ್ರಾಮಾ ಇದು. ಪೊಲೀಸರ ಸಮ್ಮುಖದಲ್ಲೇ ರಮೇಶ್ ಕುಮಾರ್ ಬೆಂಬಲಿಗರು ದರ್ಪ ತೋರಿದ್ದಾರೆ. ರೈತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ರೈತರನ್ನ ಥಳಿಸಿದ್ದಾರೆ. ರಮೇಶ್ ಕುಮಾರ್ ಬೆಂಬಲಿಗರಿಂದ ರೈತನ ಮೇಲೆ ಹಲ್ಲೆಯಾಗಿದೆ. ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಂತ ಆರೋಪ ಇತ್ತು. ಅರಣ್ಯ ಭೂಮಿ ಒತ್ತುವರಿ ಸರ್ವೆಗೆ ರೈತರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ನಡೆಸ್ತಾ ಇದ್ದ ರೈತ ಮುಖಂಡರ ಮೇಲೆಯೇ ಹಲ್ಲೆ ನಡೆದಿದೆ. ರಮೇಶ್ ಕುಮಾರ್ ವಿರುದ್ಧ 61 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿದೆಯಾ ಹೀಗಂತ ಆರೋಪ ಮಾಡ್ತಿದ್ದಾರೆ ರೈತರು. ಅರಣ್ಯ ಭೂಮಿ ಒತ್ತುವರಿ ಸರ್ವೆಗೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಮೇಶ್ ಕುಮಾರ್ ಬೆಂಬಲಿಗರು ರೈತರ ಮೇಲೆ ದರ್ಪ ತೋರಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತ ಮುಖಂಡರ ಮೇಲೆಯೇ ಹಲ್ಲೆ ನಡೆದಿದೆ. ಕೋಲಾರದಲ್ಲಿ ನಡೆದಂತ ಭಾರಿ ಹೈ ಡ್ರಾಮಾ. ಪೊಲೀಸರಿದ್ರು ಅಲ್ಲಿ. ಪೊಲೀಸರ ಎದುರಲ್ಲೇ ರೈತರ ಮೇಲೆ ಹಲ್ಲೆ ನಡೆದಿದೆ. ಘೋಷಣೆ ಕೂಗ್ತಾ ಇದ್ದಾರೆ, ಧಿಕ್ಕಾರ ಹಾಕ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಮೇಲೆ ಆದಂತಹ ಹಲ್ಲೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 61 ಎಕರೆ ಅರಣ್ಯ ಭೂಮಿ ರಮೇಶ್ ಕುಮಾರ್ ಒತ್ತುವರಿ ಮಾಡ್ಕೊಂಡಿದ್ದಾರಾ ಹಾಗಾದ್ರೆ ಹೀಗಂತ ಆರೋಪ ಕೇಳಿ ಬಂದಿದೆ. ಅರಣ್ಯ ಭೂಮಿ ಒತ್ತುವರಿ ಸರ್ವೆಗೆ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ರೈತರ ಮೇಲೆ ರಮೇಶ್ ಕುಮಾರ್ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಬಹಳ ದೊಡ್ಡ ಹೈಡ್ರಾಮಾ ನಡೀತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಆರೋಪ ಕೇಳಿ ಬರ್ತಾ ಇರೋದು ಮಾಜಿ ಸ್ಪೀಕರ್ 61 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ. ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರ ಮೇಲೆ ಪೊಲೀಸರ ಸಮ್ಮುಖದಲ್ಲೇ ಹಲ್ಲೆ ನಡೆಯುತ್ತೆ ಅಂದ್ರೆ ಏನಾಯ್ತು ಸ್ಥಳದಲ್ಲಿ? ಖಂಡಿತವಾಗ್ಲೂ ಶ್ವೇತಾ, ಏನಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಅಲ್ಲಿ ಶ್ರೀನಿವಾಸಪುರ ತಾಲೂಕಿನ ಜಲಗಂಟೆ ಅನ್ನುವಂತಹ ಒಂದು ಅರಣ್ಯ ಪ್ರದೇಶ ಇದೆ. ಅಲ್ಲಿ ಹೊಸಹುಡ್ಡೆ ಅನ್ನುವಂತಹ ಗ್ರಾಮದ ಸರ್ವೆ ನಂಬರ್ 1, 2ರಲ್ಲಿ ರಮೇಶ್ ಕುಮಾರ್ ಸೇರಿದಂತೆ 7 ಜನರು ಸುಮಾರು 122 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಇತ್ತು. ಈ ಹಿಂದೆ ಡಿ.ಕೆ. ರವಿ ಏನಿದ್ರು ಅವರು ಕೂಡ ಆ ಸಂದರ್ಭದಲ್ಲಿ ಸರ್ವೆಯನ್ನ ನಡೆಸಿದ್ರು. ಆದ್ರೆ ಅದು ಮುಂದುವರೆದು ಯಾವ್ದು ಕೂಡ ಕ್ರಮ ಆಗಿರ್ಲಿಲ್ಲ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಇದ್ರ ನಡುವೆ ಈಗ ಸುಪ್ರೀಂ ಕೋರ್ಟ್ ಸಹ ನವೆಂಬರ್ 6ನೇ ತಾರೀಕು ಸರ್ವೆ ನಡೆಸಬೇಕು. ಅದು ಕೂಡ ಕಂದಾಯ ಮತ್ತೆ ಅರಣ್ಯ ಇಲಾಖೆ ಎರಡೂ ಇಲಾಖೆಯವರು ಕೂಡ ಜಂಟಿಯಾಗಿ ಸರ್ವೆ ಕಾರ್ಯಾಚರಣೆಯನ್ನ ನಡೆಸಿ ಅದರ ವರದಿಯನ್ನ ಕೊಡ್ಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಇಂದ ಕೂಡ ಸೂಚನೆ ಇತ್ತು. ಆದ್ರೆ ಯಾವ ಕಾರಣಕ್ಕೆ ಆ ಸರ್ವೆ ಆಗಿಲ್ಲ ಅನ್ನುವಂಥದ್ದು ಸಾಕಷ್ಟು ಒಂದು ಕಡೆ ಸಹಜವಾಗಿ ಅನುಮಾನ ಮೂಡ್ತಾ ಇದೆ. ಈ ನಡುವೆ ಕಳೆದ ಆ ಒಂದು ದಿನಗಳಿಂದಲೂ ಕೂಡ ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ರೈತ ಸಂಘದ ಮುಖಂಡ ನಾರಾಯಣಗೌಡ ಏನಿದ್ದಾರೆ ಇವರು ಕೂಡ ಕಳೆದ ವಾರ ಪ್ರತಿಭಟನೆ ನಡೆಸಿದ್ರು. ಮತ್ತೆ ಇವತ್ತು ಸಹ ತಾಲೂಕು ಕಚೇರಿಯ ಮುಂದೆ ರಮೇಶ್ ಕುಮಾರ್ ಅವರ ಫೋಟೋವನ್ನ ಇಟ್ಟು ಕೂಡಲೇ ಸರ್ವೆ ಕಾರ್ಯ ನಡೀಬೇಕು, ಒತ್ತುವರಿ ತೆರವು ಆಗ್ಬೇಕು ಅನ್ನುವಂತಹ ಆರೋಪವನ್ನ ಮಾಡ್ತಾ ಒಂದು ಅರೆಬೆತ್ತಲೆಯ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆಯಲ್ಲಿ ಅಲ್ಲೇ ಇದ್ದಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬೆಂಬಲಿಗರೇನಿದ್ರು ಏಕಾಏಕಿ ಬಂದು ಮಾತಿನ ಚಕಮಕಿಯನ್ನ ನಡೆಸ್ತಾರೆ. ಈ ವೇಳೆಯಲ್ಲಿ ಪೊಲೀಸರು ಸಹ ಅಲ್ಲೇ ಇರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ವಿಕೋಪಕ್ಕೆ ಹೋಗಿ ರೈತ ಸಂಘದ ಕೆಲ ಮುಖಂಡರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದನ್ನು ಸಹ ನಾವು ವಿಡಿಯೋಗಳಲ್ಲೂ ಸಹ ನಾವು ಗಮನಿಸಬಹುದಾಗಿದೆ. ಇದಾದಂತಹ ಬಳಿಕ ಪೊಲೀಸರ ಸಮ್ಮುಖದಲ್ಲೇ ಒಂದು ಪರಿಸ್ಥಿತಿ ಸಹ ಹತೋಟಿಗೆ ಬರುತ್ತೆ. ಸರ್ವೆ ಕಾರ್ಯ ಯಾಕೆ ಮಾಡ್ತಾ ಇಲ್ಲ ಅನ್ನೋಂಥದ್ದನ್ನ ಮತ್ತೆ ತಹಶೀಲ್ದಾರ್ ಬಳಿ ಅಂದ್ರೆ ಸುಧೀಂದ್ರ ಏನಿದ್ದಾರೆ ಅವರ ಬಳಿ ಪ್ರಶ್ನೆಯನ್ನ ಮಾಡ್ತಾರೆ. ಈ ವೇಳೆಯಲ್ಲಿ ತಹಶೀಲ್ದಾರ್ ಸಹ ರೈತ ಸಂಘದ ಮುಖಂಡರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನೀವು ಯಾರು ಸಹ ಅನುಮತಿಯನ್ನ ಪಡೆದೇ ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಏನೇ ಮನವಿ ಇದ್ರೂ ಕೂಡ ನಮಗೆ ಸಲ್ಲಿಸಿ ನಾವು ಅದ್ರ ಬಗ್ಗೆ ಕ್ರಮವನ್ನ ವಹಿಸ್ತೀವಿ, ಹೋರಾಟ ಮಾಡೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಆದ್ರೆ ಈ ರೀತಿಯಾಗಿ ಗೇಟ್ಗಳ ಮುಂದೆ ಅರಬೆತ್ತಲೆಯಾಗಿ ಕುಳಿತುಕೊಂಡು ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ. ಈಗ ಸದ್ಯ
ಪರಿಸ್ಥಿತಿ ಹತೋಟಿಗೆ ಬಂದಿರತಕ್ಕಂಥದ್ದು. ಆದ್ರೆ ಒಂದು ವಿಚಾರ ಏನಂದ್ರೆ, ಈಗ ಆಲ್ರೆಡಿ ಸುಪ್ರೀಂ ಕೋರ್ಟೇ ಆದೇಶ ಕೊಟ್ಟಿದೆ. ಅಂದ್ರೆ ಎರಡೂ ಕಂದಾಯ ಮತ್ತೆ ಅರಣ್ಯ ಇಲಾಖೆಯವರೇ ಈ ಒಂದು ಸರ್ವೆ ಕಾರ್ಯಾಚರಣೆಯನ್ನು ನಡೆಸಿ ರಿಪೋರ್ಟ್ ಕೊಡಿ ಅಂದ್ರೂ ಕೂಡ ಯಾಕೆ ಇನ್ನೂ ಕೂಡ ಸರ್ವೆ ನಡೀತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾಗಿ ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಸಹಜವಾಗಿ ರಮೇಶ್ ಕುಮಾರ್ಗೆ ಕಾಂಗ್ರೆಸ್ ನಲ್ಲಿ ಉತ್ತಮವಾದಂತಹ ಹೋಲ್ಡ್ ಇದೆ. ಒಂದು ರೀತಿಯಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಏನಾದ್ರೂ ಇದರಲ್ಲಿ ಒಂದು ಹಸ್ತಕ್ಷೇಪವನ್ನ ಮಾಡಿದಾರ ಅನ್ನುವಂತಹ ಅನುಮಾನ ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಂದಾಯ ಸಚಿವರು ಮೀಟಿಂಗ್ ಮಾಡಿ ಹೋದಂತ ಬಳಿಕ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಯಾರು ಮುಂದೆ ಬಂದು ಸರ್ವೆ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. Yes, sir. ಸದ್ಯ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಶ್ವೇತಾ, ಥ್ಯಾಂಕ್ ಯು ದೀಪಕ್. ಕುತ್ಕೊಂಡು ಅನಗತ್ಯವಾಗಿ ನಾನಿವತ್ತು ಮೀಟಿಂಗ್ ಕರ್ತೀನಿ. BS RIS ಬಗರುಪ್ಪು ಮತ್ತು 1 to 5 ತುಂಬ ಇಂಪಾರ್ಟೆಂಟ್. ಇದು ನಾವು ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದೀವಿ. ಬಂದು ನ್ಯೂಸೆನ್ಸ್ ಮಾಡಿಕೊಂಡು ಬಟ್ಟೆ ಬಿಚ್ಚಿಬಿಟ್ಟು ಇಟ್ಕೊಂಡಿದ್ದಾರೆ. ಒಳಗಡೆ ಯಾರನ್ನೂ ಬಿಡಕ್ಕೆ ಬಿಡ್ತಾ ಇಲ್ಲ. ಬೇರೆ ಯಾರೋ ಬಂದು ಅವ್ರ ಮೇಲೆ ಗಲಾಟೆ ಮಾಡ್ತಾ ಇದ್ರು. ಇಬ್ಬರನ್ನೂ ಕದಿಸಿ ಇಲ್ಲಿಂದ ತೆಗೀರಿ ಅಂತ ನಾನು ಪದೇ ಪದೇ ಮನವಿ ಮಾಡಿದೆ. ತುಂಬ ಗಲಾಟೆ ಮಾಡ್ತಾ ಇದ್ರು. ಇಲ್ಲಿ ದಯವಿಟ್ಟು ದಿಸ್ ಇಸ್ ನಾಟ್ ದ ಪ್ಲೇಸ್. ಪ್ರತಿಭಟನೆ ಮಾಡೋಕ್ಕೆ ಬಯಸಲ್ಲ. ನೀವು ಯಾವುದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.